ಮಣ್ಣು ಕುಸಿದು ಬಿದ್ದು ಇಬ್ಬರು ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಂತಹ ದುರ್ಘಟನೆ. ಮಣ್ಣು ಕುಸಿದು ಬಿದ್ದು ಇಬ್ಬರು ಕಾರ್ಮಿಕರ ದುರ್ಮರಣ. ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಂತಹ ದುರ್ಘಟನೆ. ಏಕಾಏಕಿ ಮೇಲೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮೂಡಲಗಿಯ ಪಟಗುಂಡಿ ಗ್ರಾಮದ ಬಸವರಾಜ್ 40 ವರ್ಷದ ಬಸವರಾಜ್ ಸರ್ವಿ, 38 ವರ್ಷದ ಶಿವಲಿಂಗ ಸರ್ವಿ ಮೃತಪಟ್ಟಂತಹ ಕಾರ್ಮಿಕರು ಇಬ್ಬರು ಕೂಡ ಸಂಬಂಧಿಕರು ಅಂತ ಕಾಣಿಸುತ್ತೆ. ಕುಡಿಯುವ ನೀರು ಒಳಚರಂಡಿ ಕಾಮಗಾರಿ ನಡೀತಾ ಇತ್ತು. ಈ ಕಾಮಗಾರಿಯ ಸಂದರ್ಭದಲ್ಲೇ ಏಕಾಏಕಿ ಮೈಮೇಲೆ ಒಂದು ಕುಸಿದು ಬಿದ್ದು ಇಬ್ಬರು ಕೂಡ ದಾರುಣವಾಗಿ ಮೃತಪಟ್ಟಿದ್ದಾರೆ. ಬಸವರಾಜ ಸರ್ವಿ ಮತ್ತು ಶಿವಲಿಂಗ ಸರ್ವಿ ದುರ್ಮರಣ ಹೊಂದಿರುವಂತಹ ಇಬ್ಬರು ಕಾರ್ಮಿಕರು ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಯ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ಬರು ಕಾರ್ಮಿಕರು ಏಕಾಏಕಿಯಾಗಿ ಮೈ ಮೇಲೆ ಮಣ್ಣು ಬಿದ್ದು ಇಬ್ಬರು ಮೃತಪಟ್ಟಿದ್ದಾರೆ. ಈ ಅಮೃತ ಯೋಜನೆಯಡಿ ನಡೆತಕ್ಕಂತಹ KUWS ಇಲಾಖೆಯ ಏನು ಕಾಮಗಾರಿಯಲ್ಲಿ ಗರ್ಪುರಿ ಅನ್ನೋ ಏನು ಇಂಜಿನಿಯರಿಂಗ್ ವರ್ಕ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅನ್ನೋ ಏನು ಪುಣೆ ಬೇಸ್ಡ್ ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಇಬ್ಬರು ಕಾಕ ಮತ್ತು ಮಗ ಸಾರ್ವಿ ಬ್ರದರ್ಸ್ ಏನಿದ್ದಾರೆ, ಏಜ್ ಒಬ್ಬರದು 42, ಒಬ್ಬರದು 20. ಇವತ್ತು ಕಾಮಗಾರಿ ಪ್ರಗತಿಯಲ್ಲಿರುವಾಗ ಸುಮಾರು ಒಂದು 12:15 ಸುಮಾರಿಗೆ ಈ ಕಾಮಗಾರಿ ಚಾಲ್ತಿಯಲ್ಲಿದ್ದಾಗ ಭೂಕುಸಿತ ಉಂಟಾಗಿ ಸಾವನ್ನಪ್ಪಿದ್ದಾರೆ. ಸೊ ಅವರನ್ನು ನಾವು BIMS ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದೀವಿ. ಸೊ ಈ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ತನಿಖೆಯನ್ನು ಆರಂಭಿಸಿದೆ. ಇದು KUWS ಅಮೃತ ಯೋಜನೆ ಅಂತ ಏನು ನಾವು ಕರಿತೇವೆ, ಅದರದ್ದು ಕಾಮಗಾರಿ UGD ಕಾಮಗಾರಿ. ಆ ಕಾಮಗಾರಿ ನಡೀತಾ ಇತ್ತು. ಸೊ ಆ ಕಾಮಗಾರಿ ನಡೀತಿರ್ಬೇಕಾದ್ರೆ ಸ್ವಲ್ಪ ಮಣ್ಣು ಕುಸಿತವಾಗಿ ಈ ರೀತಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳು ಅದು ತನಿಖೆ ನಂತರ ಗೊತ್ತಾಗ್ತದೆ. ಸೊ ಅದನ್ನ ಈ ಕುರಿತು ಸೂಕ್ತವಾದ ತನಿಖೆಯನ್ನು ಕೈಗೊಂಡು ಅಲ್ಲ, ಅದು ಈಗ ಅದನ್ನೇ ನೋಡ್ಬೇಕು. ಈಗ ಇಲಾಖೆ ಮತ್ತು ಇದರ ಪ್ರಕಾರ ಎನ್ಕ್ವೈರಿ ಆಗಿ ಏನು ಹೊರಬೀಳ್ತದೆ ಅದರ ಪ್ರಕಾರ ಮುಂದಿನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಇದ್ದಾರೆ. ಚಂದ್ರಕಾಂತ್, ದುಡಿ ತಿನ್ನೋ ಬಡ ಕಾರ್ಮಿಕರು ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿರುವುದು ಬಹಳಷ್ಟು ಶೋಚನೆಯಾಗಿದ್ದು, ಕೇಳೋಕೆ ನೋವಾಗುತ್ತೆ. ಯಾರ ಕಾರಣದಿಂದ ಈ ರೀತಿಯಾಗಿ ಆಗಿರುವಂಥದ್ದು? ಯಾವುದೇ ರೀತಿಯಾದಂತಹ JCB ಆಗಲಿ ಇಟಾಚಿಗಳನ್ನಾಗಲಿ ಬಳಸ್ತಾ ಇರಲಿಲ್ವಾ? ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಆಮೇಲೆ ಈ ಬಾಡಿಗಳನ್ನು ಹೊರಗೆ ತೆಗೆಯಲಾಗಿದೆಯಾ ಈಗ? ಅರುಣ್ ಉಗಾರ್, ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರತಕ್ಕಂಥ ಅಶೋಕ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡ್ಬೋದು, ಆ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಇಲ್ಲಿ ಪಕ್ಕದಲ್ಲಿ JCB ಇದೆ. ಮತ್ತೊಂದು ಕಡೆ ಏನು 40 ಅಡಿಗೂ ಹೆಚ್ಚು ಇಲ್ಲಿ ಒಂದು ಡಿಗ್ಗನ್ನು ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಒಳಗಡೆ ಏನು ಒಳಚರಂಡಿ ಮಂಡಳಿಯ ಪೈಪ್ಗಳನ್ನು ಅಳವಡಿಕೆ ಕಾರ್ಯ ನಡೀತಾ ಇತ್ತು. ಕಳೆದ ಅನೇಕ ದಿನಗಳಿಂದ ಕೂಡ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಇವತ್ತು 12:30 ಸಮಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ನೋಡ್ಬೋದು, ಒಂದು 50 ಅಡಿ ಆಳದ ಒಳಗಡೆ ಕಾಮಗಾರಿ ನಡೀತಾ ಇದೆ. JCB ಮೂಲಕ ಮಣ್ಣನ್ನು ತೆಗೆದು ಪೈಪನ್ನು ಹಾಕಲಾಗ್ತಿತ್ತು. ಈ ಸಂದರ್ಭದಲ್ಲಿ ಮೂಡಲಗಿ ತಾಲೂಕು ಪಟಗುಂದಿ ಗ್ರಾಮದ ಬಸವರಾಜ್ ಸರ್ವಿ ಮತ್ತು ಶಿವಲಿಂಗ್ ಸರ್ವಿ ಅಂತಕ್ಕಂಥ ಇಬ್ಬರು ಚಿಕ್ಕಪ್ಪ ಮಗ, ಇವರಿಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಇದ್ದರು. ಈ ಸಂದರ್ಭದಲ್ಲಿ ಆ ಪೈಪ್ನಲ್ಲಿದ್ದಂತಹ ಮಣ್ಣನ್ನು ತೆಗೆಯೋಕ್ಕೆ ಹೋದ ಸಂದರ್ಭದಲ್ಲಿ ಏನು ಏಕಾಏಕಿ ಮಣ್ಣು ಕುಸಿತ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡ್ಬೋದು, ಕೆಂಪು ಮಣ್ಣು ಸಾಕಷ್ಟು ಏನು ಮಣ್ಣು ಕುಸಿತವಾಗಿದೆ. ಇದರಿಂದ ಸ್ಥಳದಲ್ಲೇ ಉಸಿರುಗಟ್ಟಿ ಮೃತಪಟ್ಟಿರ್ತಕ್ಕಂಥದ್ದು. ಮೃತಪಟ್ಟವರನ್ನ ಹೊರತೆಗೆದು ಈಗ ಸದ್ಯ BIMS ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಇವರಿಬ್ಬರು ಕೂಡ ಇಲ್ಲಿ ಕೂಲಿಗಾಗಿ ಬಂದಿದ್ದರು ಅಂತಕ್ಕಂಥ ಮಾಹಿತಿ ಇದೆ. ಏನು ಅಮೃತ ಯೋಜನೆಯಡಿಯಲ್ಲಿ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ಬೆಳಗಾವಿಯಲ್ಲಿ ನಡೀತಾ ಇದೆ. ಅನೇಕ ಕಡೆಗಳಲ್ಲಿ ಕೂಡ ಈ ರೀತಿ ರಸ್ತೆಗಳನ್ನು ಅಗೆಯುವಂಥದ್ದು ಬೆಳಗಾವಿಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಬೆಳಗಾವಿಯಲ್ಲಿ ಈ ಹಿಂದೆ LNT ಅವರು ಕೂಡ ಕುಡಿಯೋ ನೀರಿಗಾಗಿ ಎಲ್ಲೆಂದರಲ್ಲಿ ರಸ್ತೆಯನ್ನು ಅಗೆದಿದ್ದಾರೆ. ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಏನು ಅನೇಕ ಕಡೆಗಳಲ್ಲಿ ಕಾಮಗಾರಿ ನಡೆದರೂ ಕೂಡ ಇದೇ ರೀತಿ ಘಟನೆಗಳು ನಡೆಯಿತು. ಆದರೆ ಇವತ್ತು ಇಬ್ಬರು ಮೃತಪಡುವ ಮೂಲಕ ಏನು ಅವರ ಕುಟುಂಬಸ್ಥರಿಗೆ ಸದ್ಯ ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಕೂಲಿಗಾಗಿ ದೂರದ ಬೆಳಗಾವಿಗೆ ಬಂದು ಅವರು ಕೆಲಸ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸದ್ಯ ಸಂಭವಿಸಿರ್ತಕ್ಕಂಥದ್ದು. ಈಗ ಘಟನಾ ಸ್ಥಳಕ್ಕೆ ಬೆಳಗಾವಿ AC ಶ್ರವಣ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಒಂದು ಘಟನೆಯ ಬಗ್ಗೆ ತನಿಖೆ ಮಾಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಬಗ್ಗೆ FIR ಕೂಡ ದಾಖಲಾಗಿದ್ದೆ. ಇಬ್ಬರ ಸಾವಿಗೆ ಕಾರಣ ಏನೋದ್ರ ಬಗ್ಗೆ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಈ ಒಂದು ಗುತ್ತಿಗೆದಾರರ ನಿರ್ಲಕ್ಷ್ಯ ಇದೆಯಾ ಅಂತಕ್ಕಂಥದ್ದು ಸದ್ಯ ತನಿಖೆಯಿಂದ ಹೊರಬರಬೇಕಿದೆ. ಅರುಣ್ ಉಗಾರ್. ಚಂದ್ರಕಾಂತ್, ಈ ರೀತಿಯಾಗಿ ಕಾರ್ಮಿಕರನ್ನ ಇಳಿಸಿ ಆಲ್ಮೋಸ್ಟ್ ಒಂದು 50 ಫೀಟ್ ಅಲ್ಲಿ ಗುಂಡಿ ತೆಗೆಸ್ತಾರೆ ಅಂದ್ರೆ ವೈಜ್ಞಾನಿಕವಾಗಿ ಅದನ್ನ ಗುಂಡಿಯನ್ನ ತೆಗಿಬೇಕಾಗತ್ತೆ, ವಿ ಶೇಪ್ ಆಕಾರದಲ್ಲಿ ಗುಂಡಿಯನ್ನ ತೆಗಿಬೇಕಾಗತ್ತೆ. ಬಟ್ ನಾವು ಗಮನಿಸ್ತಾ ಇದ್ದೀವಿ ಆ ಗುಂಡಿಯನ್ನ ಸ್ಟ್ರೈಟ್ ಅಲ್ಲಿ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು ಇಲ್ಲಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಇಂಜಿನಿಯರ್ಸ್ ಇರಲಿಲ್ಲ, ಗುತ್ತಿಗೆದಾರರು ಇರಲಿಲ್ಲ. ಯಾರು ಹೊಣೆ ಇದಕ್ಕೀಗ?
ಅರುಣುಗಾರ್ ನೀವು ನೋಡ್ಬೋದು ದೃಶ್ಯದಲ್ಲಿ ಈ ಭಾಗದಲ್ಲಿ ಮಣ್ಣು ಕುಸಿತ ಆಗಿರತಕ್ಕಂಥದ್ದು. ಇದು ಒನ್ ಸೈಡೆಡ್ ಸಂಪೂರ್ಣವಾಗಿ ಮಣ್ಣು ಕುಸಿತದಿಂದ ಈ ಒಂದು ಘಟನೆ ಸಂಭವಿಸಿದೆ. ಸುಮಾರು ಈ ಒಂದು ಭಾಗದಲ್ಲಿ ಅಂದರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇಲ್ಲಿ ಏನು ಮಳೆಗಾಲದಲ್ಲಿ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬೇಸಿಗೆ ಸಂದರ್ಭದಲ್ಲೇ ಈ ರೀತಿ ಕೆಲಸಗಳನ್ನು ಬೆಳಗಾವಿಯಲ್ಲಿ ಮಾಡಲಾಗುತ್ತೆ. ಮಣ್ಣು ಒಳಗಡೆ ಹಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಮಣ್ಣು ಹೆಚ್ಚು ಕುಸಿತಗೊಂಡಿದೆ. ಈ ಒಂದು ದುರಂತಕ್ಕೆ ಮಣ್ಣು ಕುಸಿತ ಕಾರಣ ಅಂತಾದರೆ ಮೇಲ್ನೋಟಕ್ಕೆ ಏನಾದರೂ JCBಗಳನ್ನು ಇಲ್ಲಿ ಮಾತ್ರ ಬಳಸಲಾಗಿದೆ. JCB ಜೊತೆಗೆ ಏನು ಕಾರ್ಮಿಕರು ಒಳಗೆ ಇಳಿದಂಥ ಸಂದರ್ಭದಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ಆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಮಾಡಬೇಕಿದೆ. ಯಾಕಂದರೆ ಬೆಳಗಾವಿಯಲ್ಲಿ ಈಗಾಗಲೇ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ನೂರಾರು ಸಿಮೆಂಟ್ ಪೈಪ್ಗಳು ಬಿದ್ದಿರ್ತಕ್ಕಂಥದ್ದು. ಈ ಎಲ್ಲ ಪೈಪ್ಗಳನ್ನು ಅಳವಡಿಸಿ ಬೆಳಗಾವಿಯ ಗಾಂಧಿನಗರದಿಂದ ಈ ಒಂದು ಏನು ಒಳಚರಂಡಿ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿ ಕಾಮಗಾರಿಗಳು ನಡೀತಾ ಇದೆ. ಪಕ್ಕದಲ್ಲೇ ಒಂದು ದೊಡ್ಡ ಕೋಟೆ ಕೆರೆ ಇರೋದ್ರಿಂದ ಸಹಜವಾಗಿ ಇಲ್ಲಿ ಏನು ಅಂತರ್ಜಲ ಮಟ್ಟ ಇರುತ್ತೆ. ಅಂತರ್ಜಲ ಮಟ್ಟದಿಂದ ಒಳಗಡೆ ನೆಲ ಹಸಿ ಇರತಕ್ಕಂಥದ್ದು. ಈಗಲೂ ಕೂಡ ಇಲ್ಲಿ ಹಸಿ ನೆಲ ನಮಗೆ ಕಾಣ ಸಿಗ್ತಾ ಇದೆ. ಒಟ್ಟು ಈ ಒಂದು ಏನು ದುರ್ಘಟನೆಯಲ್ಲಿ ಇಬ್ಬರು ಸದ್ಯ ಮೃತಪಟ್ಟಿರ್ತಕ್ಕಂಥದ್ದು. ಸಾವಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಕುಟುಂಬಸ್ಥರ ಬೇಡಿಕೆಯಾಗಿದೆ. ಈಗ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗ ಮೂಡಲಗಿಯಿಂದ ಬೆಳಗಾವಿಗೆ ಬಿಮ್ಸ್ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ. ಅರುಣುಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್.